ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು. ನಾನಿವತ್ತು ನಿಮಗೆ ಇಲ್ಮ್ ವ ಜಿಕ್ರ್ ಬಗ್ಗೆ ಹೇಳ್ತೀನಿ. ಇಲ್ಮ್ ಅಂದರೆ ಏನು? ಇಲ್ಮ್ ಅಂದರೆ ತಿಳಿದುಕೊಳ್ಳುವುದು, ಕಲಿಯುವುದು. ದೀನ್ ಬಗ್ಗೆ ತಿಳಿದುಕೊಳ್ಳುವುದು ಎಲ್ಲದರಲ್ಲಿ ಶ್ರೇಷ್ಠವಾದ ಇಲ್ಮ್. ನಿಜವಾದ ಇಲ್ಮ್ ಅಂದರೆ ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳಿಕೊಟ್ಟ ಇಲ್ಮ್. ಇಲ್ಮ್ ಒಂದು ಬೆಳಕಿದ್ದ ಹಾಗೆ. ನಮ್ಮ ಧರ್ಮದ ಹಾದಿಯಲ್ಲಿ ನಡೆಯೋಕೆ ನಮ್ಮ ಹತ್ತಿರ ಬೆಳಕ ಇಲ್ದಿದ್ರೆ ನಡೆಯೋದು ಹೇಗೆ? ಅದಕ್ಕೆ ನಾವು ಧರ್ಮದ ಬಗ್ಗೆ ಕಲಿಬೇಕು. ಎಲ್ಲಿ ನಿಮ್ಮ ಊರಲ್ಲಿ ಇಸ್ತಮಾ ಆಗ್ತಾವೋ ಅಲ್ಲಿ ಹೋಗಬೇಕು. ನಾವು ಧರ್ಮದ ಬಗ್ಗೆ ತಿಳ್ಕೋಬೇಕು. ಏನು ಬರಲಿಲ್ಲ ಅಂದರೂ ಕೇಳಿ ತಿಳ್ಕೋಬೇಕು. ನಾವು ಏನು ಕಲಿಬೇಕಂದ್ರೂ ಎಷ್ಟು ಈಸಿ ಆಗಿದೆ ಅಂದರೆ, ನಮಗೆ ಓದೋಕ್ಕೆ ಬರಲಿಲ್ಲ ಅಂದರೂ ಕೇಳಿ ಕೂಡ ಕಲಿಬಹುದು. ನಮ್ಮ ಊರಲ್ಲಿ ಹೆಚ್ಚು ಮುಸ್ಲಿಮ್ಸ್ ಇಲ್ಲ ಅಂದರೂ ನಮ್ಮ ಮನೆಯಲ್ಲಿ ನಾವು ಎಲ್ಲ ಹೆಣ್ಮಕ್ಳು ಮಕ್ಕಳು ಎಲ್ಲರೂ ವಾರದಲ್ಲಿ ಒಂದು ಸಲ ಇಸ್ತಮಾ ಮಾಡ್ಕೋಬೇಕು. ಕಲಿಬೇಕು ಅನ್ನೋ ಹಠ ನಮ್ಮಲ್ಲಿ ಇದ್ರೆ ಅಲ್ಲಾ ತಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ. ಇವತ್ತು ನಮ್ಮ ಹತ್ರ ಮೊಬೈಲ್ ಇದೆ, ಅದರಲ್ಲಿ ನಮ್ಮ ಧರ್ಮದ ಬಗ್ಗೆ ಎಷ್ಟು ನಾಲೆಜ್ ಇರುತ್ತೆ ಅದನ್ನು ನಾವು ನೋಡಿ ತಿಳ್ಕೊಬೇಕು. ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಒಂದು ಹದೀಸ್ ಇದೆ. ಏನಂದ್ರೆ, ನಾವು ಇಲ್ಮದ ಬಗ್ಗೆ ಕಲಿಯೋಕೆ ನಮ್ಮ ಮನೆಯಿಂದ ಹೊರಡ್ತೀವಿ, ಅವಾಗ ಇಸ್ತಮಾಗಾಗಲಿ ಮಸ್ಜಿದ್ಗಾಗಲಿ ಹೋಗ್ತೀವಿ ಅಂದರೆ ಫರಿಷ್ಠೆ ನಮ್ಮ ಕಾಲು ಕೆಳಗೆ ತಮ್ಮ ರೆಕ್ಕೆ ಹಾಸ್ತಾರೆ. ಜೀವ ಜಂತುಗಳು, ಕ್ರಿಮಿ ಕೀಟಗಳು, ಸಮುದ್ರದಲ್ಲಿರುವ ಎಲ್ಲ ಪ್ರಾಣಿಗಳು ನಮ್ಮ ಸಂಬಂಧ ಮಗ್ಫಿರತ್ ದುವಾ ಮಾಡ್ತಾವೆ. ನಾವು ಇಲ್ಮ್ ಕಲಿಬೇಕು ಅಂದ್ರೆ ಯಾರು ಬೇಕಾದರೂ ಕಲಿಬಹುದು. ಇಷ್ಟು ವಯಸ್ಸಿರಬೇಕು, ಹರೆದವ್ರು ಇರಬೇಕು, ಮಕ್ಕಳಿರಬೇಕು, ಹಾಗೇನೂ ಇಲ್ಲ. ಯಾರು ಬೇಕಾದರೂ ಯಾವಾಗ ಬೇಕಾದರೂ ಕಲಿಬಹುದು. ನಾವು ಕಡಿಮೆ ಅಂದರೂ ಎಷ್ಟು ಇಲ್ಮ್ ಕಲಿಬೇಕಂದ್ರೆ, ನಾವು ಮಾಡೋದು ಹಲಾಲ್ ಐತೋ ಹರಾಮ್ ಐತೋ ಇದರೇ ನಮಗೆ ತಿಳ್ಕೊಬೇಕು. ಇಷ್ಟರೇ ನಾವು ಇಲ್ಮ್ ಬಗ್ಗೆ ಕಲಿಬೇಕು. ಇನ್ನು ಜಿಕ್ರದ ಬಗ್ಗೆ. ಜಿಕ್ರ್ ಅಂದರೆ ಏನು? ಅಲ್ಲಾಹನ ತಸ್ಬಿ ಮಾಡುವುದು, ಕುರಾನ್ ಓದುವುದು, ನಮಾಜ್ ಮಾಡುವುದು, ಹದೀಸ್ ಓದುವುದು. ಇದಕ್ಕೆ ಏನಂತಾರೆ? ಜಿಕ್ರ್ ಅಂತಾರೆ. ನಮ್ಮ ನಬಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವ್ರದ್ದು ಒಂದು ಹದೀಸ್ ಇದೆ. ಏನಂದ್ರೆ, ಜಿಕ್ರ್ ಮಾಡೋನು ಜೀವಂತ ಇದ್ದಂಗೆ, ಜಿಕ್ರ್ ಮಾಡಲ್ದವ ಇದ್ದೂ ಸತ್ತ ಹಾಗೆ. ಎಷ್ಟು ದೊಡ್ಡ ಮಾತಲ್ಲ. ಅದಕ್ಕೆ ನಾವು ಯಾವಾಗಲೂ ಅಲ್ಲನ ಜಿಕ್ರ್ ಮಾಡ್ಕೋತಾ ಇರಬೇಕು. ಸುಬ್ಹಾನಲ್ಲಾ, ಅಲ್ಹಮ್ದುಲಿಲ್ಲಾ, ಅಲ್ಲಾಹು ಅಕ್ಬರ್ ಅಂತ ನಮಗೇನು ಬರ್ದಿದ್ರು ಇದನ್ನರೇ ಇಷ್ಟರೇ ನಾವು ಅನ್ಬೋದು. ಅಡುಗೆ ಮಾಡ್ಕೋತ ನಾವೇನಾರೇ ಕೆಲಸ ಮಾಡತ್ತೀವಿ, ಹೊಲ್ದಾಗ ಕೆಲಸ ಮಾಡತ್ತೀವಿ, ಎಲ್ಲೂ ಮಾಡ್ತಿದ್ರು ಅದನ್ನು ಅನ್ಕೋತ ನಾವು ಜಿಕ್ರ್ ಮಾಡ್ಕೋತ ಇದನ್ನ ಮಾಡಬೇಕು. ಇನ್ನೊಂದೇನ, ಅವ್ರ ಬಗ್ಗೆ ಈ ಕಡೆ ಮಾತಾಡೋಕ್ಕಿಂತ ಜಿಕ್ರ್ ಮಾಡ್ಕೋತ ಅಡುಗೆ ಏನರೇ ಕೆಲಸ ಮಾಡ್ರು ಅದ್ರಾಗ ನಮಗೆಲ್ಲ ಸವಾಬ್ ಕೊಡ್ತಾರೆ. ಇವತ್ತು ಇಲ್ಮ್ ಅವ್ರ ಜಿಕ್ರದ ಬಗ್ಗೆ. ಇದರಲ್ಲಿ ಏನಾದರೂ ನಿಮ್ಗೆ ತಪ್ಪು ಅನಿಸಿದ್ರೆ ಕ್ಷಮೆ ಇರಲಿ. ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾಹಿ ವಬರಕಾತುಹು.